ವೆಜ್ ಬಿರಿಯಾನಿ. ಏನು ಮಾಡತ್ತೀವಪ್ಪ ನಾವು? ಪಲ್ಯ ಅಲ್ಲಪ್ಪ, ಗೋಬಿ. ಏನು ಮಾಡತ್ತೀವಿ? ಗೋಬಿ ಮಂಚೂರಿ ಅಣ್ಣ. ಏನು ಮಾಡತ್ತೀವಿ? ಗೋಬಿ. ಏನು ಮಾಡತ್ತೀವಿ? ಹಾಂ, ಇದು ಸಣ್ಣಗೆ ಉಳ್ಳಾಗಡ್ಡಿ ಹಚ್ಕೊಳಕತ್ತೀವಿ ಬಿರಿಯಾನಿ ಸಂಬಂಧ. ಇದು ಮಾಡಬೇಕಾಗಿದ್ದೆ ಯಾರಂದ್ರೆ ನಮ್ಮ ಅವರೇ ಮಾಡತ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದು ರೆಸಿಪಿ ಹೆಂಗೆ ಮಾಡೋದತ್ತೆ. ನಾವು ಫಸ್ಟ್ ಟೈಮ್ ಇದು ನೋಡತ್ತಿದ್ವಿ. ಯಾವಾಗಲೂ ಯೂಟ್ಯೂಬ್ನಾಗ ಅಲ್ಲಿ ನೋಡಿರ್ತಿದ್ವಿ ಹಂಗೆ ಮಾಡೋದು ಅಂತೇಳಿ. ನಾವು ಯಾವಾಗಲೂ ಪ್ರಯತ್ನ ಮಾಡಿಲ್ಲ ಮಾಡಬೇಕಂತ. ಇವ್ರಿಗೆ ಗೊತ್ತು ಹೆಂಗೆ ಮಾಡೋಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ಮಾಡಿದ್ರು ಅವರು, ಟೇಸ್ಟ್ ನೋಡಿದ್ವಿ, ಸರಿಯಾಗಿತ್ತು. ಅದಕ್ಕೆ ಇವತ್ತು ನಮ್ಮ ಮನೆಗೆ ಮಾಡತ್ತಾರೆ. ಇದು ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡು ಇದು ಉಳ್ಳಾಗಡ್ಡಿನ ಫ್ರೈ ಮಾಡಿದ್ರು, ಡೀಪ್ ಫ್ರೈ. ಇವೆಲ್ಲ ಕಾಯಿಪಲ್ಯ ಹೆಚ್ಚಾಗ್ತೀವಿ ಇಲ್ಲಿ. ಅಷ್ಟು ಕಾಯಿಪಲ್ಯ ಯಾವ್ಯಾವ ಬೇಕು, ವೆಜ್ ಬಿರಿಯಾನಿ ಅಂದಮೇಲೆ ಎಲ್ಲ ವೆಜಿಟೇಬಲ್ಸ್ ಬೇಕಲ್ಲ, ಅಷ್ಟು ವೆಜಿಟೇಬಲ್ಸ್ ಹೆಚ್ಚಾಗ್ತಿದ್ವಿ. ಆಮೇಲೆ ಅಲ್ಲಿ ನಾನು ಗೋಬಿ ಐತೆಲ್ಲ ಕ್ಲೀನ್ ಮಾಡ್ಕೊಡಕತ್ತಿದ್ದೆ ಎಲ್ಲ. ಸೊ ದಟ್ ಗೋಬಿ ಮಂಚೂರಿ ಮಾಡೋದು, ಆ ಗೋಬಿ ಮಂಚೂರಿ ಮಾಡೋದು ಅವನೇ ಇರ್ತಾನಂತೇಳಿ ಅವನೇ ಮಾಡತ್ತಾನ. ಗೋಬಿ ಮಂಚೂರಿ ಅವ್ನು ಎಲ್ಲರಿಗಿಂತ ಬೆಸ್ಟ್ ಮಾಡ್ತಾನೆ ಗೋಬಿ ಮಂಚೂರಿ. ನಾವು ನೋಡಿದ ಪ್ರಕಾರ ಹೋಮ್ ಮೇಡ್ಗು. ಇದು ಮಸಾಲೆ ಎಲ್ಲ ರುಬ್ಕೊಳತ್ತೀವಿ. ಬೇ ಲೀವ್ಸ್, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಮೆಣಸು, ಚಕ್ಕೆ, ಲವಂಗ, ಆಮೇಲೆ ಏನೇನೋ ಸಿಗ್ತಾವಲ್ಲ ಎಲ್ಲ ಮಸಾಲೆ ಪ್ಯಾಕೆಟ್, ಹೋಲ್ಸೇಲ್ ಪ್ಯಾಕೆಟ್, ಅವೆಲ್ಲ ಹಾಕಿ ಒಂದ್ಸಲ ಹುರ್ಕೊಂಡು ರುಬ್ಬೇಕು ಅದನ್ನು. ನಮ್ಮ ಹುಡುಗರಿಗೆ ತೊಗೊಂಡಿನ್ರಲ್ಲ. ನೀವೇನು ಮಾಡುತ್ತೀರಿ? ನೀವೇನು ಮಾಡತ್ತೀರಿ? ಚಾಕು ಲೇಟ್ ಮಾಡಿ ತೊಗೊಂಬಂದು ಎಲ್ಲ ರುಬ್ಬಿಟ್ಟಿನ ಮಸಾಲಿನ ಅದು ಇಲ್ಲೆಲ್ಲ ಹುರ್ಕೊಂಡಿಟ್ಟಿನ ಮಸಾಲಿನ ರುಬ್ಕೊಳತ್ತೀವಿ. ಸೊ ಒಂದು ವಾಸನೆ ನೋಡಬೇಕು, ಘಮ ಅಂತ ಹೊಂಟದ ಚೆಂದಾಗಿ ಪರಿಮಳ ಕೊಡಾಕತ್ತಿತ್ತು. ಅದು ಸೈಡಿಗೆ ಇಟ್ಕೋಬೇಕು. ನೆಕ್ಸ್ಟ್ ಈಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಬೇಕು. ಸೊ ದಟ್ ಮ್ಯಾರಿನೇಟ್ ಮಾಡೋಕ್ಕೆ ಬೇಕಲ್ಲ, ಮ್ಯಾರಿನೇಟ್ ಮಾಡೋಕೆ ಒಂದು 15-20 ಮಿನಿಟ್ಸ್ ಇಡಬೇಕು ಮಿನಿಮಮ್. ಸೊ ಎಲ್ಲ ವೆಜಿಟೇಬಲ್ಸ್ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಆಲೂಗಡ್ಡೆ, ಗಜರಿ, ಬೀನ್ಸ್, ಫ್ಲವರ್, ಮತ್ತು ಉಳ್ಳಾಗಡ್ಡಿ, ಮತ್ತು ಇವು ಕಾಳು, ವಟಾಣಿ ಕಾಳು, ಮತ್ತು ಕರಿಬೇವು, ಕೊತ್ತಂಬರಿ, ಮತ್ತು ಧನಿಯಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಮನೆಗೆ ಕೊಟ್ಟಿದ್ದದು. ಮನೆಗೆ ಎಲ್ಲ ಕ್ಲೀನ್ ಮಾಡಿ ರುಬ್ಬಿ ಕೊಟ್ಟಿದ್ದದು. ಜಿಂಜರ್ ಗಾರ್ಲಿಕ್ ಫೈನ್ ಪೇಸ್ಟ್ ಇರ್ಬೇಕು, ಅದನ್ನು ಕಲ್ಸೋಕೆ ಈಸಿ ಆಗುತ್ತೆ. ಸೊ ದಟ್ ಬಾಯಿಗೆಲ್ಲ ಬರೋಂಗಿಲ್ಲ, ಕೆಲವೊಬ್ರಿಗೆ ಯಾರಿಗೆ ಇಷ್ಟ ಆಗಂಗಿಲ್ಲಲ್ಲ ಅಂಥವ್ರಿಗೆ ಅದು ಫೈನ್ ಪೇಸ್ಟ್ ಮಾಡೋದು. ಆಮೇಲೆ ಇದಕ್ಕೆ ಕಾಶ್ಮೀರಿ ಮಿರ್ಚಿ ಕಲರ್ ಸಂಬಂಧಿದ ಖಾರ ಇರುತ್ತೆ, ಅಷ್ಟು ಖಾರ ಇರೋಂಗಿಲ್ಲ. ಸೊ ಕಲರ್ ಚಲೋ ಕೊಡ್ತದೆ. ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್, ಮತ್ತು ಅದಕ್ಕೆ ನಿಂಬೆಹಣ್ಣು, ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್, ಆಮೇಲೆ ಮೊಸರು. ಇದು ಮ್ಯಾರಿನೇಟ್ ಆಗೋಕ್ಕೆ ಮೊಸರು ಬೇಕು. ಮೊಸರು ಹಾಕೊಳ್ಳೋದು ಒಂದು ಪ್ಯಾಕೆಟಲ್ಲಿ ಹಾಫ್ ಪ್ಯಾಕೆಟ್ ಹಾಕೋದು. ಮೊಸರಿಗೆ ಪ್ಯಾಕೆಟ್ ಹಾಕ್ಕೊಳ್ಳೋದು. ಬಿಟ್ಕೊಂಡಿದ್ದ ಮಸಾಲ ಹಾಕೋದು ಅದಕ್ಕೆ. ಸೊ ದಟ್ ಎಲ್ಲ ಹೊಂದ್ಕೋಬೇಕು. ಅಷ್ಟು ಮಸಾಲ ಎಷ್ಟು ಬೇಕು ನೋಡಿ, ನಿಮ್ಗೆ ಹೆಂಗೆ ನಿಮ್ಮ ಮನೆಗೆ ತಿಂತಾರೆ ಹಂಗೆ ಮಸಾಲೆ ಅದು. ಸೊ ನಾವು 2 ಸ್ಪೂನ್ 2.5 ಸ್ಪೂನ್ ಹಾಕ್ಕೊಂಡಿದ್ವಿ ಇಲ್ಲಿ. ಆಮೇಲೆ ಹೆಚ್ಚಿಟ್ಟಿದ್ದ ಕರಿಬೇವು, ಕೊತ್ತಂಬರಿ, ಪುದೀನ ಹಾಕೋದು. ಆಮೇಲೆ ಡೀಪ್ ಫ್ರೈ ಮಾಡಿದ ಉಳ್ಳಾಗಡ್ಡಿ ಹಾಕಾಕತ್ತೀನಿ. ಅಂದರೆ ನಮ್ಮ ಅವ್ರು ಹಾಕಾಕತ್ತಾರೆ, ನಾನೆಲ್ಲ ಇರ್ತದೆ. ಹಾಗೇನು ಮಜಾ ಮಾತಾಡ್ಕೋತ ಮಾಡತ್ತಿದ್ವಿ. ಎಷ್ಟೊತ್ತಿಗೆ ನಾವು ಶುರು ಮಾಡಿದ್ದೆ, ನಾವು 7 ಗಂಟೆಗೆ ಶುರು ಮಾಡಿ 7-8 ಗಂಟೆಗೆ ಶುರು ಮಾಡಿದ್ವಿ. ಕಸೂರಿ ಮೇಥಿ ಒಂದು ಮೇನ್ ಅದೊಂದು ಹಾಕಬೇಕು. ಗಾರ್ನಿಶ್ ಕೊರಿಯಾಂಡರ್ ಪುದೀನ ಅಷ್ಟು ಹಾಕಿ ಈಗ ಮಿಕ್ಸ್ ಮಾಡೋದು. ಅಷ್ಟು ನಿಂಬೆಹಣ್ಣು 1 ನಿಂಬೆಹಣ್ಣು ಹಾಕ್ಬೋದು, ಇಲ್ಲ 1.5 ನಿಂಬೆಹಣ್ಣು ಜ್ಯೂಸ್ ಹಾಕ್ಬೇಕು ಅದಕ್ಕೆ.
ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ನಿಮ್ಗೆ ಏನೇನು ಬೇಕು ಅದು ಹಾಕ್ಬೋದು. ಇನ್ನೊಂದು ಹಸಿಮೆಣ್ಸಿನ್ಕಾಯಿ ಪುಡಿ ಅಂದರೆ ಹಸಿಮೆಣ್ಸಿನ ರುಬ್ಬಿಟ್ಕೊಂಡಿದ್ದು ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು. ಬೇಕಾದರೆ ಖಾರ ಉಪ್ಪು ಎಕ್ಸ್ಟ್ರಾ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋದು. ನಾನು ಒಂಚೂರು ಎಣ್ಣೆ ಹಾಕೋದಿದ್ದು, ಎಣ್ಣೆ ಹಾಕ್ಬಿಟ್ರೆ ಎಲ್ಲ ಹೊಂದ್ಕೊಂಡ್ಬಿಡ್ತೈತಿ. ಅದು 10-15 ಮಿನಿಟ್ಸ್ ಹಾಕಿಡಬೇಕು. ಇದು ಇಲ್ಲೇನು ಮಾಡ್ತೀವಂದ್ರೆ ಗೋಬಿ ಮಂಚೂರಿ ಮಾಡ್ತೀವಿ. ಗೋಬಿ ಮಂಚೂರಿಗೆ ನಮ್ಗೆ ಗೋಬಿ ಕ್ವಾಂಟಿಟಿ ಎಷ್ಟು ನೋಡಿ 2 ಸ್ಪೂನ್ ಕಾರ್ನ್ಫ್ಲವರ್, 2 ಸ್ಪೂನ್ ಮೈದಾ, 2 ಸ್ಪೂನ್ ಕಡಲೆ ಹಿಟ್ಟು. ಸೊ ಎಲ್ಲದಕ್ಕೂ ಹಿಂಗೆ ಜಾಸ್ತಿ ಆಗ್ಬಿಡ್ದು, ಎಲ್ಲದಕ್ಕೂ ಹಿಂಗೆ ಹೊಂದ್ಕೋಬೇಕು. ನಾವು ನೀರು ಹಾಕೋದು ಜರತ್ತೆ ಅಂತಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಅದು ಕುದಿಸಿಟ್ಟಿವಿ. ನೀರು ಹಾಕೋದು ಜರತ್ತೆ ಅಂತಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಅದು ಕುದಿಸಿಟ್ಟಿದ್ದದಲ್ಲ. ಸೊ ಅದಕ್ಕೆ ನಾವು ಹಿಟ್ಟು ಹಾಕೋತಾ ಹೋದ್ರೆ ಅದು ಹತ್ಕೊಂಡ್ಬಿಡ್ತೈತಿ. ನಿಮ್ಗೆ ಅನ್ನಿಸ್ತದೆ ಫುಲ್ ಕವರ್ ಆಗಬೇಕು, ಎಲ್ಲ ಹಿಟ್ಟು ಕವರ್ ಆದಾಗ ನಾವು ಮಾಡಕ್ಕೆ ಬರ್ತದೆ. ಅದು ನೀವು ಆಮೇಲೆ ಎಣ್ಣೆ ಕರೆಯೋಕೆ ಹೋದ್ರೆ ಏನಾಗ್ಬಿಡ್ತದೆ ಅಂದರೆ ಬಜ್ಜಿ ಟೈಪ್ ಆಗ್ತದೆ. ಸೊ ಹಂಗೆ ಮಾಡಬೇಡ್ರಿ, ಸ್ವಲ್ಪ ಕಾಣಂಗೆ ಇದು ಮಾಡಬೇಕು, ಅಂದರೆ ಅದು ಗೋಬಿ ಕಾಣಂಗೆ ಮಾಡಬೇಕು. ಸೊ ಎಣ್ಣೆಗೆ ಡೀಪ್ ಫ್ರೈ ಮಾಡಬೇಕು. ಈಗ ನೀವು ಎಣ್ಣೆಗೆ ಡೀಪ್ ಫ್ರೈ ಮಾಡಕತ್ತೀವಿ, ಸೊ ಅದು ಕ್ರಿಸ್ಪಿ ಆಗಬೇಕು. ಆಮೇಲೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಅದು ಮ್ಯಾರಿನೇಟ್ ಆಗ್ಯದ. ಒಂದು 20 ಮಿನಿಟ್ಸ್ ಬಿಟ್ಟು ಮಾಡಿದ್ದು, 20 ಮಿನಿಟ್ಸ್ ಬಿಟ್ಟು ಒಂದು ಅಂದರೆ ಅದು ಏನು ಮಾಡಬೇಕು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಅಂದರೆ ಸ್ವಲ್ಪ ಒಂದು 15 ಮಿನಿಟ್ಸ್ ಕುದಿಸ್ಬೇಕು. ಕುದಿಸಾಗ ಚೆಂದಾಗಿ ಎಲ್ಲ ಕಡೆ ಇದು ಆಗುತ್ತೆ. ಸೊ ಸ್ವಲ್ಪ ಟಕ್ಕನ್ನು ಮುಚ್ಚಿ ಸ್ಟೀಮಿಂಗ್ ಕೊಡಬೇಕು. ಅದಕ್ಕೆ ನೀರು ಹಾಕಿ ಕೊಟ್ಟು ಅದನ್ನು ಸ್ವಲ್ಪ ಹಾಫ್ ಬಾಯ್ಲ್ ಆಗಿರ್ತಾವಲ್ಲ ವೆಜಿಟೇಬಲ್ಸ್ ಕೊಡೋದೆಲ್ಲ. ಅದಾದಮೇಲೆ ಇನ್ನೊಂದು ಸೈಡ್ ಏನು ಮಾಡಬೇಕು, ಅನ್ನ ಕುದಿಸ್ಕೋಬೇಕು. ಹಾಫ್ ಅಂದರೆ 70% ಅನ್ನ ಕುದಿಸ್ಕೋಬೇಕು. ಇಲ್ಲಿ ನಾವು ಇಂಡಿಯಾಗೆ ಇಟ್ಟು ಬಾಸ್ಮತಿ ರೈಸ್ ತೊಗೊಂಡಿವಿ. ಇದು ಏನಿಲ್ಲ ಅಂದರೆ ನಾವು 2 kg ಪ್ಯಾಕೆಟ್ಸ್ ತಂದಿದ್ವಿ. ಅದ್ರಾಗ ನಾವು 1.5 ಹಾಕಿದ್ವಿ. ನಿಮ್ಗೆ ಹೆಂಗೆ ಬೇಕು ನಮ್ಮ ಕ್ವಾಂಟಿಟಿ ಪ್ರಕಾರ ನಮ್ಗೆ ಅಷ್ಟು ಸಾಲದು. ಸೊ ಇದು ಹಿಂಗೆ ತೊಳಿಬೇಕು ಅಂದರೆ ಚೆನ್ನಾಗಿ ನಾವು ಇವಾಗ ನಾಚ್ಕೊಳ್ತಾ ಇದ್ದಾರೆ. ಹೀಗೆ ಕಾಲೇಜ್ ಹೋಗ್ತಾ ಇರೋ ಹುಡುಗ, ಹೀಗೆ ಕಾಲೇಜ್ ಮುಗ್ತಾ ಇರೋ ಹುಡುಗ. ಸಾಚ ಎಲ್ಲ ಹೋಗುತ್ತಾನ ಅಷ್ಟು ಕ್ಲೀನ್ ಮಾಡಬೇಕು. ಸೊ ದಟ್ ಕ್ಲೀನ್ ಮಾಡಿದಾಗ ಲಾಸ್ಟಿಗೆ ನೀರು ಕ್ಲೀನಾಗಿ ರೈಸ್ ಕಾಣಿಸ್ಬೇಕು. ಅದ್ರೊಳಗೆ ವೈಟ್ ಅನ್ನೋದು ಹೋಯ್ತು ಆದಮೇಲೆ ಸರಿಯಾಗಿರುತ್ತೆ. ಈಗೆಲ್ಲ ಬಾಯ್ಲ್ ಮಾಡಿ ಅದ್ರಾಗ ಹಾಕಿವಿ. ಇಲ್ಲ ಹುಡುಗರು ಆಟ ಆಡ್ತಾರೆ, ಎಲ್ಲರೂ ಮಾತಾಡ್ಕೊಂಡು ಕೂತ್ತಾರೆ. ಅಷ್ಟು ಮಂದಿ, ಕೆಲವೊಂದು ಒಳಗೆ ಕೆಲವೊಂದು ಹೊರಗೆ. ನಮ್ಮ ಊರಲ್ಲಿ ಯಾರೇ ಕಸಿನ್ಸ್ಗಳು ಬಂದ್ರಂದ್ರೆ ಆಯ್ತು, ಅವ್ರು ಹೊರಗೆ ಆಟ ಆಡ್ಕೊಂಡು ಕೂಡ್ತಾರೆ. ಸೊ ಇದು 70% ಕುಕ್ ಆಗಿದೆ. ಇದನ್ನು ಈಗ ಚೆನ್ನಾಗಿ ತೊಗೊಂಡು ರೈಸ್ ಅಂದ್ರದ್ದು ಏನು ಅಷ್ಟೇ ಹಾಫ್ ಬಾಯ್ಲ್ ಮಾಡಿದ್ವಲ್ಲ ವೆಜಿಟೇಬಲ್ಸ್, ಅದ್ರ ಮೇಲೆ ಈವನ್ಲಿ ಸ್ಪ್ರೆಡ್ ಮಾಡಬೇಕು ಅಷ್ಟು ರೈಸ್. ಅದ್ಮೇಲೆ ನಾವು ಹುರಿದಿಟ್ಕೊಂಡು ಉಳ್ಳಾಗಡ್ಡಿ ಹಾಕಲ್ಲ, ಅವು ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ, ಪುದೀನ ಹಾಕಿ ಕ್ಲೋಸ್ ಮಾಡಿಬಿಡೋದು. ಆಮೇಲೆ ಇದೇನು ನಿಮ್ಮ ವೈಟ್ ಶೀಟ್ ಅಂದರೆ ದೊಡ್ಡ ಕಲ್ಲಿ ಎಷ್ಟು ರೆಡಿ ಆಯಿತು. ಅಲ್ಲಿ ಗೋಬಿ ಮಂಚೂರಿ ರೆಡಿ ಆಯಿತು. ಎಲ್ಲರೂ ಗೋಬಿ ಮಂಚೂರಿ ತಿನ್ನೋಕ್ಕಾದ್ರು. ಎಷ್ಟು ಮಂದಿ 7:30 ಆಗಿ ನಾವು ಇಷ್ಟೆಲ್ಲ. ಅಪ್ಪು ಏನು ಬಂತು? ರೈಸ್ ಬಂತು ಅನ ಅನ್ನ ಬಂತು, 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 ಅನ್ನ ಬಂತು. ಊಟ ಮಾಡಿ ಕೇಕ್ ಕಟ್ಕೊಂಡು ಆಗ್ಯದ ನೋಡ್ರಿ ನಮ್ಮದು ಬಿಸಿ ಬಿಸಿ ವೆಜ್ ಬಿರಿಯಾನಿ. ಸೂಪರಾಗಿ ಟೇಸ್ಟ್ ಆಗಿತ್ತು. ಎಲ್ಲರಿಗೂ ಲೈಕ್ ಆಯಿತು. ಎಲ್ಲರೂ ಹಸ್ಕೊಂಡಿದ್ರು. ಎಲ್ಲ 11:30 ಪೌಣೆ 12 ಇನ್ನು ನ್ಯೂ ಇಯರ್ ಟೈಮೇ ಆಗಿಬಿಟ್ಟೈತೆ. ನಮ್ಗೆ 1 o'clock ಆಗಿತ್ತು. 1 ಅಲ್ಲ 12 ಆಗತ್ತಿತ್ತು. ಅಷ್ಟೊತ್ತಿಗೆ ನಮ್ದು ಹಾಫ್ ಊಟ ಆಗೋ ಟೈಮ್ನಲ್ಲೇ ನಮಗೆ ಪಟಾಕಿ ಸೌಂಡು ಎಲ್ಲ ಬರಾಕತ್ತಿದ್ದು. ಅಲ್ಲೆಲ್ಲ ನ್ಯೂ ಇಯರ್ ಆಗಿತ್ತು. ಅಷ್ಟು ಮಂದಿ ಕೂತು ಊಟ ಮಾಡಾಕತ್ತು. ಸೂಪರಾಗಿತ್ತು. ನೀವು ಮಾಡ್ಕೊಂಡು ನೋಡಿರಿ ಹೆಂಗಾಗದ ನೋಡಿರಿ. ನಾವು ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು ಎಲ್ಲ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.